ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೈಸೂರಿನ ಶ್ರೀರಂಗಪಟ್ಟಣದ ಬಳಿ ಇರುವ ಐತಿಹಾಸಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆ ಉಳ್ಳ ಸುಂದರ ಪ್ರಕೃತಿಯ ತಾಣ ಕರಿಘಟ್ಟದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಲು ಬಂದಿದ್ದೇವೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಐತಿಹಾಸಿಕ ನಗರಿ ಮೈಸೂರು ಮತ್ತು ಶ್ರೀರಂಗಪಟ್ಟಣದ ಸಮೀಪದಲ್ಲಿರುವ ಕರಿಘಟ್ಟ ಪ್ರಕೃತಿ ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆಯ ಸುಂದರ ಸಂಗಮವಾಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 2697 ಅಡಿ ಎತ್ತರದಲ್ಲಿರುವ ಈ ಬೆಟ್ಟವು ತನ್ನ ವಿಶಿಷ್ಟ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆಯಿಂದ ಪ್ರವಾಸಿಗರನ್ನು ಹಾಗೂ ಭಕ್ತರನ್ನು ಆಕರ್ಷಿಸುತ್ತಾ ಬಂದಿದೆ. ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ನೋಡೋದಾದರೆ, ಕರಿಘಟ್ಟ ಅಂದರೆ ಕನ್ನಡದಲ್ಲಿ ಕಪ್ಪು ಬೆಟ್ಟ ಎಂದು ಅರ್ಥ. ಪೌರಾಣಿಕ ನಂಬಿಕೆಯಂತೆ ವರಹ ಅವತಾರದಲ್ಲಿದ್ದ ವಿಷ್ಣು ಈ ಬೆಟ್ಟದ ಮೇಲೆ ನೆಲೆಸಿದ್ದರಿಂದ ಇದಕ್ಕೆ ಶ್ರೀ ವೆಂಕಟಚಲಪತಿ ಬೆಟ್ಟ ಎಂಬ ಹೆಸರು ಸಹ ಇದೆ. ಇಲ್ಲಿ ನೆಲೆಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಭೃಗು ಮಹರ್ಷಿಗಳು ಪ್ರತಿಷ್ಠಾಪಿಸಿದರು ಎಂಬ ನಂಬಿಕೆಯೂ ಇದೆ. ಬೆಟ್ಟದ ಸುತ್ತಮುತ್ತ ಬೆಳೆದ ದರ್ಬೆ ಹುಲ್ಲು ಕೂಡ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಇತಿಹಾಸದ ದೃಷ್ಟಿಯಿಂದ ಕರಿಘಟ್ಟದ ಮಹತ್ವವಾದುದು. ಶ್ರೀರಂಗಪಟ್ಟಣಕ್ಕೆ ಇದು ನೈಸರ್ಗಿಕ ಕಾವಲುಗೋಡೆಯಂತಿದೆ. ಮೈಸೂರು ಯುದ್ಧದ ಸಮಯದಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆದ ಹೋರಾಟಗಳಲ್ಲಿ ಈ ಬೆಟ್ಟವು ಆಯಕಟ್ಟಿನ ವೀಕ್ಷಣೆಯ ಕೇಂದ್ರವಾಗಿ ಬಳಕೆಯಾಗಿತ್ತು ಎಂಬ ಉಲ್ಲೇಖಗಳಿವೆ. ಕರಿಘಟ್ಟದ ಮೇಲೆ ನಿಂತು ನೋಡಿದಾಗ ಕಾವೇರಿ ಮತ್ತು ಲೋಕಪಾವನಿ ನದಿಗಳ ಸುಂದರ ಸಂಗಮ ನೋಟ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತದೆ. ಪ್ರಕೃತಿ ಪ್ರಿಯರಿಗೆ ಹಾಗೂ ಚಾರಣಿಗರಿಗೆ ಇದು ಒಂದು ಅದ್ಭುತ ತಾಣವಾಗಿದೆ. ಬೆಟ್ಟವನ್ನು ಏರಲು ಸುಮಾರು 450 ಮೆಟ್ಟಿಲುಗಳ ಮಾರ್ಗವಿದ್ದು, ಕಡಿದಾದ ರಸ್ತೆಯ ಮೂಲಕ ವಾಹನಗಳಲ್ಲಿಯೂ ತಲುಪಬಹುದು. ಕರಿಘಟ್ಟವು ಕೇವಲ ಒಂದು ಧಾರ್ಮಿಕ ಕೇಂದ್ರ ಮಾತ್ರವಲ್ಲ, ಅದು ಮೈಸೂರು ಭಾಗದ ಇತಿಹಾಸ ಮತ್ತು ಪ್ರಕೃತಿಯ ವೈಭವವನ್ನು ಸಾರುವ ಜೀವಂತ ಸಾಕ್ಷಿಯಾಗಿದೆ. ಆಧ್ಯಾತ್ಮಿಕ ಮತ್ತು ಶಾಂತಿಯುತ ಪ್ರಕೃತಿ ಸವಿಯನ್ನು ಬಯಸುವವರಿಗೆ ಕರಿಘಟ್ಟ ಒಂದು ಪರಿಪೂರ್ಣ ಪ್ರವಾಸಿಗರ ತಾಣ ಅಂತಲೇ ಹೇಳಬಹುದು. ಇದು ಮೈಸೂರಿನ ಕರಿಘಟ್ಟದಲ್ಲಿರುವಂತಹ ಒಂದು ವಿಶೇಷ ಮಾಹಿತಿ. ಇಲ್ಲಿರುವ ದೇವಸ್ಥಾನ ಕೂಡ ಒಂದು ಅದ್ಭುತ ಅನುಭವವನ್ನು ಕೊಡುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕರಿಘಟ್ಟದ ಒಂದು ಪುಟ್ಟ ಶೋಧನೆಯ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಎಲ್ಲರಿಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ.